ಇನ್ನು ಹಾಸನದಲ್ಲಿ ಒಂದು ಕೊಲೆಯಾದ ಬಗ್ಗೆ ಸುದ್ದಿ ಬರ್ತಾ ಇದೆ. ನೋಡ್ತಾ ಹೋಗೋಣ ಏನು ಅಂತ ಅಂದ್ಬಿಟ್ಟು. ಸಂಬಂಧಿ ಮನೆಯಲ್ಲಿದ್ದ ಮಗಳನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ ತಂದೆ ಅವನನ್ನೇ ಕೊಂದು ಹಾಕ್ಬಿಟ್ಟಿದ್ದಾರೆ. ಯುವತಿಯ ತಂದೆಯನ್ನು ಕೊಲೆಗೈದ ಸಂಬಂಧಿಯೊಬ್ಬ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಳ್ಳಾವರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 46 ವರ್ಷದ ಅನಿಲ್ ಕೊಲೆ ಮಾಡಿದಂತಹ ರಾಜೇಶ್, 30 ವರ್ಷ ಅವನು. ತಂದೆ ಜೊತೆಗೆ ಹೋಗೋದಕ್ಕೆ ಮಗಳು ಒಪ್ಪಿಲ್ಲ. ಇದು ಕಥೆ ಏನು ಅಂತಂದರೆ, ಮಗಳಿಗೆ ಈ ರಾಜೇಶ್ ಜೊತೆ ಮದುವೆ ಮಾಡಿಕೊಡೋದು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ಬಟ್ ಅವಳಿನ್ನೂ ಮೈನರ್, ಹಾಗಾಗಿ ಮಾತುಕತೆ ಆಗಿರಲ್ಲ. ಈಗ ಕಳೆದ ಒಂದು ವಾರದಿಂದ ಏನೋ ಆಕೆಗೆ 18 ವರ್ಷ ತುಂಬಿದೆ. ಸೊ ಹಾಗಾಗಿ ತಂದೆ ಏನು ಮಾಡಿದ್ದಾನೆ, ಮನಸ್ಸು ಬದಲಾಯಿಸ್ಕೊಂಡು ಬೇರೆಯವನ ಜೊತೆ ಮದುವೆ ಮಾಡೋಕ್ಕೆ ಹೋಗಿದ್ದಾನೆ. ಆಕೆ ಒಪ್ಪಿಲ್ಲ. ಮೊದಲೇ ನಾನು ಇಷ್ಟಪಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೊರಟೋಗಿದ್ದಾನೆ. ಕರ್ಕೊಂಬರಕ್ಕೆ ಹೋದಾಗ ಆ್ಯಕ್ಚುಲಿ ಅನಿಲ್ ಕೈಯಲ್ಲೂ ಚಾಕು ಇತ್ತಂತೆ. ಅನಿಲ್ಲೂ ಚಾಕುವಿಂದ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾನೆ. ಬಟ್ ಅವನು ರಾಜೇಶ್ ಅನ್ನೋನು ಏನು ಮಾಡಿದ್ದಾನೆ, ರಿವರ್ಸ್ ತಿರುಗಿಸಿ ಇವನಿಗೆ ಚುಚ್ಚಿದ್ದಾನೆ. ಇಬ್ರಿಗೂ ಗಾಯ ಆಗಿತ್ತು. ಬಟ್ ಆತ ಸ್ಪಾಟ್ ಔಟು ಅನಿಲ್. ರಾಜೇಶ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಆತ ಈಗ ಟ್ರೀಟ್ಮೆಂಟ್ ಪಡಿತಾ ಇದ್ದಾನೆ. ಇಷ್ಟು ಘಟನೆ. ಮಗಳನ್ನು ಕರ್ಕೊಂಡು ಬರೋಕ್ಕೆ ಹೋಗಿ ಮಗಳು ಬರಲ್ಲ ಅಂದಿದ್ದಕ್ಕೆ ಗಲಾಟೆಯಾಗಿ ನಡೆದಿರ್ತಕ್ಕಂಥ ಒಂದು ಕೊಲೆ. ಸಂಬಂಧಿಯೇ ಯುವತಿಯ ತಂದೆಯನ್ನು ಕೊಲೆ ಮಾಡಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಎಂಥ ಸಣ್ಣ ಸಣ್ಣ ರೀಸನ್ಗಳಿಗೆ ಕೊಲೆ ಆಗಿಬಿಡ್ತವೆ ಅಂದರೆ, ಕೊಲೆ ಅಂದರೆ ಇಷ್ಟು ಈಸಿನಾ ಅಂತ ಅನ್ನಿಸ್ಬಿಡ್ಬೇಕು, ಇಷ್ಟು ಸುಲಭನಾ ಅಂತ. ಹಾಗಾಗಿದೆ ಘಟನೆ. ಇಬ್ಬರೂ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಒಬ್ಬ ಸತ್ತಿದ್ದಾನೆ, ಒಬ್ಬನಿಗೆ ಏಟು ಬಿದ್ದಿದೆ. ಅಂದರೆ ಆ ಯುವತಿಯ ತಂದೆ ಸತ್ತಿರೋದು. ಅವಳು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದ ಹುಡುಗ ಬದುಕಿದ್ದಾನೆ, ರಾಜೇಶ್ ಅಂತ. ಇಬ್ಬರು ಫೋಟೋಗಳನ್ನು ನೋಡ್ತಾ ಇದ್ದೀರಾ. ಆ ಯುವತಿಯ ಜೊತೆ ಇರ್ತಕ್ಕಂಥದ್ದು ತಂದೆ ಅನಿಲ್, ಈತ ರಾಜೇಶ್.